ಓಂ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ವೇದಿಕೆಯಲ್ಲಿ ಆಸೀನರಾಗಿ ವೇದಿಕೆಯ ಬೆಲೆಯನ್ನು ಹೆಚ್ಚಿಸಿ ಇಡೀ ಸಭಾಂಗಣವನ್ನು ಪರಿಶುದ್ಧಗೊಳಿಸಿದ ಶ್ರೀಗಳ ಪಾದ ಕಮಲಗಳಿಗೆ ನಮಿಸುತ್ತಾ ಮತ್ತು ಲೋಕರತ್ನ ತ್ರಿವೇದ ಜ್ಞಾನಿ, ತ್ರಿವೇದ ದಾಸೋಹಿ, ಲೋಕ ಜಂಗಮ, ಮಹಾನ್ ಸಂತ, ಜಗದ ಸಂತ, ಯುಗದ ಸಂತ, ಮಾನವತೆಯ ಸಾತ್ವಿಕ ಪ್ರಾಂಜಲ ಪ್ರಕಾಶ, ವಿಶ್ವ ಮಾನವತೆಯ ನಿಬ್ಬೆರಗು, ಮಾನವತೆಯ ಅದಮ್ಯ ಚೇತನ, ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಯವರ ಚರಣ ಕಮಲಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ 2 ಕವನಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಕವನ ಭೋಗ ಷಟ್ಪದಿಯಲ್ಲಿದೆ. ಭೋಗ ಷಟ್ಪದಿಯ ಲಕ್ಷಣ ಮತ್ತು ಕೆಲವು ಕನ್ನಡ ಕವಿತೆಗಳ ಲಕ್ಷಣಗಳನ್ನು ಹೇಳುತ್ತಾ ಕೊನೆಯಲ್ಲಿ ವಚನ ಸಾಹಿತ್ಯದ ಬಗ್ಗೆ ಬೆಳಕು ಚೆಲ್ಲುತ್ತಾ ಶರಣ ಆದೇವ ವಚನಗಳಲ್ಲಿ ಶ್ರೀ 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 ಶಿವಕುಮಾರ ಸ್ವಾಮಿಯವರ ಸನ್ಮಾರ್ಗ ದರ್ಶನ, ಮಾರ್ಗರಶ್ಮಿ ಜೀವನದ ಬಗ್ಗೆ ನಾನು ಕೆಲವು ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ. ಮೊಟ್ಟ ಮೊದಲಿಗೆ ಒಂದು ಚುಟುಕಿನಿಂದ ನಾನು ನನ್ನ ಕವಿತೆಯನ್ನು ಆರಂಭಿಸುತ್ತೇನೆ. ಯಾರಾದರೂ ಕೇಳಿದರೆ ಹೇಳಿಬಿಡಿ, ಯಾರಾದರೂ ಕೇಳಿದರೆ ಹೇಳಿಬಿಡಿ, ನಾವು ಸ್ವರ್ಗದಲ್ಲಿದ್ದೇವೆ. ಯಾರಾದರೂ ಕೇಳಿದರೆ ಹೇಳಿಬಿಡಿ, ನಾವು ಸ್ವರ್ಗದಲ್ಲಿದ್ದೇವೆ. ಶಿವಭಕ್ತ ಶಿವಶರಣರ ಪುನೀತ ಪಾವನ ಸಿದ್ಧ ಗಂಗೆಯಲ್ಲಿದ್ದೇವೆ. ಶಿವಭಕ್ತ ಶಿವಶರಣರ ಪುನೀತ ಪಾವನ ಸಿದ್ಧ ಗಂಗೆಯಲ್ಲಿದ್ದೇವೆ. ಈಗ ನನ್ನ ಷಟ್ಪದಿಯಲ್ಲಿ ರಚಿಸಿದ ಕವನ ವಾಚನ ಮಾಡುತ್ತೇನೆ. ಕವನದ ಶೀರ್ಷಿಕೆ ಜ್ಞಾನಸಾಗರ. ತಿರಿಗೆ ಕಳೆಯನ್ನು ತಂದ ಶರಣರು ಗುರುವ ಸನ್ನದಿಯಲ್ಲಿ ಬೆಳೆದರು. ಕರೆದು ಸಕಲರ ಶರಣ ತತ್ವದ ಅರಿವು ಸಾರಿದರು. ಅರಿತು ಪುಳಕಿತ ಭಕ್ತಿಯಿಂದಲೇ ಕರೆಗೆ ಧಾವಿಸಿ ಬಂದ ಭಕ್ತರು ಸುರಿದು ಹೂಗಳ ವಿಶ್ವಗುರುವಿನ ಪೂಜೆ ಮಾಡಿದರು. ದೇವನೊಬ್ಬನೇ ನಾಮ ಹಲವಿದೆ, ತಾವು ನೀಡಿದ ನೆಲದ ಋಣದಲ್ಲಿ ಬೇವು ಬೆಲ್ಲದ ಇರುಳು ಒಣರಿನ ಪಯಣ ಸಾಗುತ್ತಿದೆ. ಜೀವ ಜೀವನ ಕರ್ತನಾಸರೆ ಯಾವ ಜಂಬವೂ ಬಳಿಗೆ ಸುಳಿಯದೆ ಭಾವ ಬಂಧನ ತನು ಅವನದೆ ತಿಳಿದು ಬಾಗುತ್ತಿದೆ. ಸಿದ್ಧಹಸ್ತರು ಜಗದ ರತ್ನರು, ಶುದ್ಧ ಗಂಗೆಯ ಖ್ಯಾತ ಸಂತರು, ಬಿದ್ದ ಜನರನ್ನು ಎದ್ದು ನಿಲ್ಲಿಸಿ ವಿದ್ಯೆ ಕೊಟ್ಟವರು. ಸದ್ದು ಇಲ್ಲದ ವಿಶ್ವಮಾನವ, ಬುದ್ಧಿ ನೀಡಿದ ಲೋಕ ಜಂಗಮ, ಖುದ್ದು ಜಗದಲ್ಲಿ ಬಸವ ತತ್ವದ ನಾಂದಿ ಇಟ್ಟವರು. ಖುದ್ದು ಜಗದಲ್ಲಿ ಬಸವ ತತ್ವದ ನಾಂದಿ ಇಟ್ಟವರು. ಧ್ಯಾನ ಪರ್ವತವಾಗಿ ನಡೆದರು, ಜ್ಞಾನ ಸಾಗರವಾಗಿ ಹರಿದರು. ಸೋನೆ ಮಳೆಯನ್ನೇ ಸುರಿದ ಸಂತರು ಶಿವನ ಕುಮಾರರು. ಕಾನು ಸಕ್ಕವ ಮಾಡಿ ನುಡಿದರು, ಭಾನು ಬೆಳಗನ್ನು ಚಲ್ಲಿ ಉಳಿದರು. ಕಾನು ಸಕ್ಕವ ಮಾಡಿ ನುಡಿದರು, ಭಾನು ಬೆಳಗನ್ನು ಚಲ್ಲಿ ಉಳಿದರು. ಭಾನು ಭೂಮಿಯ ಬೆಳಗಿ ಬಂದರು ಸೃಜನ ಮಹಾನರು. ಶಿಖರವಾದರೂ ಬಾಗಿ ನಡೆದರು, ನಿಖರ ಬೋಧನೆ ಕೊಟ್ಟ ಗುರುಗಳು. ಅಖಿಲ ಭಾರತ ಕಂಡ ಶರಣರು ಮಹಾನುಭಾವರು. ಮುಖದ ಮೇಲಿದೆ ಶರಣ ಕಾಂತಿಯು, ಚಕಿತ ತೇಜದ ವಿಶ್ವಶಾಂತಿಯು. ಪ್ರಖರ ವಿದ್ಯೆಯ ಪರಿಯು ಅದ್ಭುತ ಸಂತ ವಾಹಕರು. ತಾಯಿ ಮಮತೆಯ ಕೊಟ್ಟ ಗುರುಗಳು. ಮಾಯೆ ಮೋಹವ ಕಳೆದು ಪೋಷಿಸಿ ಛಾಯೆಯಾಗುತ್ತಾ ನೀಡಿ ಆಶ್ರಯ ಅನ್ನ ಹರಿವಾಣ. ಪೇಯ ಭಕ್ತಿಯ ಕುಡಿಸಿ ಹರಿಸುತ್ತಾ ಶ್ರೇಯ ಯುಕ್ತಿಯ ನೀಡಿಸಲಹುವ. ಧ್ಯೇಯ ನಿಮ್ಮದು ಭೇದ ಭಾವಕ್ಕೆ ಹಾಕಿ ಕಡವಾನ. ಪೇಯ ಭಕ್ತಿಯ ಕುಡಿಸಿ ಹರಸುತ್ತಾ ಶ್ರೇಯ ಯುಕ್ತಿಯ ನೀಡಿಸಲಹುವ. ಧ್ಯೇಯ ನಿಮ್ಮದು ಭೇದ ಭಾವಕ್ಕೆ ಹಾಕಿ ಕಡಿವಾಣ. ನನ್ನ 2ನೇ ಕವನ ಶ್ರೀಗಳ ಬಗ್ಗೆ ಬರೆದಿದ್ದೇನೆ, ದಯವಿಟ್ಟು ಕೇಳಬೇಕು. ಬ್ರಹ್ಮಾಂಡದ ಅನರ್ಘ್ಯ ರತ್ನ ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಪರಮ ಜ್ಯೋತಿ, ಪರಮ ಕಾಂತಿ, ಪರಮಧಾಮವಾದಿರಿ. ಸಿದ್ಧಿ ಸಾಧನೆ ಸೈರಣೆಗಳ ಅನುಭಾವದ ಸಾಗರವಾದಿರಿ. ಸ್ನೇಹ ಸೌಹಾರ್ದತೆ ವಿಶ್ವ ಮಾನವತೆಯ ಆಗರವಾದಿರಿ ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಅಜ್ಞಾನದ ಅಂಧಕಾರವ ಕಳೆದು ಸುಜ್ಞಾನದ ಜಲ ಹರಿಸಿದ್ದೀರಿ. ಜ್ಞಾನ ಗಂಗೆಯ ಸಮೃದ್ಧಿಗಾಗಿ ಧ್ಯಾನದ ಬೆಳಕು
ಚೆಲ್ಲಿದ್ದೀರಿ. ತ್ರಿವಿಧ ದಾಸೋಹಿಯಾಗಿ ಜಗದ ಜಂಗಮವಾಗಿ ಬೆಳೆದಿದ್ದೀರಿ. ಶ್ರೀ 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 ಶಿವಕುಮಾರ ಸ್ವಾಮೀಜಿ. ದಾಸೋಹದ ಅಕ್ಷಯ ಪಾತ್ರೆ, ವಿದ್ಯೆಯ ಕಲ್ಪವೃಕ್ಷ, ಏಕತೆಯ ಸಂಗಮ, ಸಿದ್ಧಗಂಗೆಯ ಅಂಗಳದಲ್ಲಿ ಅರಳಿದ ಸಿದ್ಧಗಂಗೆಯ ಅಂಗಳದಲ್ಲಿ ಅರಳಿದ ದೈವ ಪುಷ್ಪ ಮಹಾಜಂಗಮ. ಕುಲ ಗೋತ್ರ ವರ್ಣ ವರ್ಗಗಳ ಭೇದವ ಕಿತ್ತೆಸೆದು ಶರಣ ಸಂಯಮವನ್ನು ಸಾರಿದ್ದೀರಿ. ಕುಲ ಗೋತ್ರ ವರ್ಣ ವರ್ಗಗಳ ಭೇದವ ಕಿತ್ತೆಸೆದು ಶರಣ ಸಂಯಮವನ್ನು ಸಾರಿದ್ದೀರಿ. ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಬಹುಭಾಷಾ ಜ್ಞಾನಿಯಾಗಿ ಕಾಯಕವೇ ಕೈಲಾಸವೆಂದು ಸಾರಿದ್ದೀರಿ. ಮಹಾನ್ ಶಿವಯೋಗಿ, ಸನ್ಮಾರ್ಗ ರಶ್ಮಿ, ಅಭಿನವ ಬಸವಣ್ಣವೇ ಆಗಿರಿ. ಮಹಾನ್ ಶಿವಯೋಗಿ, ಸನ್ಮಾರ್ಗ ರಶ್ಮಿ, ಅಭಿನವ ಬಸವಣ್ಣವಾದಿರಿ. ಸದ್ಗುಣಗಳ ಅಮೃತವ ಕುಡಿಸಿ ದುರ್ಗುಣಗಳ ಕಳೆದು ಹರಿಸಿದ್ದೀರಿ. ಸದ್ಗುಣಗಳ ಅಮೃತವ ಕುಡಿಸಿ ದುರ್ಗಣಗಳ ಕಳೆದು ಹರಿಸಿದ್ದೀರಿ. ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಬ್ರಹ್ಮಾಂಡದಲ್ಲಿ ಪ್ರಜ್ವಲ ಶಿವಶರಣರ ಸಿದ್ಧಗಂಗೆ, ಬ್ರಹ್ಮಾಂಡದಲ್ಲಿ ಪ್ರಜ್ವಲ ಶಿವಶರಣರ ಸಿದ್ಧಗಂಗೆ, ಪರಿಶುದ್ಧ ಮಠ. 12ನೇ ಶತಮಾನದ ತ್ರಿವಿಧ ದಾಸೋಹದ ಪವಾಡವೂ ದಿಟ. 12ನೇ ಶತಮಾನದ ತ್ರಿವಿಧ ದಾಸೋಹದ ಪವಾಡವೂ ದಿಟ. ಧನ್ಯಂ ಧನ್ಯಂ ಮಹಾಮನೆಯ ಮಹಾಜಂಗಮ ಲೋಕಸಂತ. ಧನ್ಯಂ ಧನ್ಯಂ ಮಹಾಮನೆಯ ಮಹಾಜಂಗಮ ಲೋಕಸಂತ ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಕಾಯಕ ಯೋಗಿ, ಮಮತಾಮಯಿ, ಬ್ರಹ್ಮಾಂಡದ ಅನರ್ಘ್ಯ ರತ್ನ. ಕಾಯಕ ಯೋಗಿ, ಮಮತಾಮಯಿ, ಬ್ರಹ್ಮಾಂಡದ ಅನರ್ಘ್ಯ ರತ್ನ. ಅನುಭವ ಮಂಟಪವಾಗಿ ಕಂಗೊಳಿಸುತ್ತಿದೆ ನಿಮ್ಮ ಸತತ ಯತ್ನ. ಅನುಭವ ಮಂಟಪವಾಗಿ ಕಂಗೊಳಿಸುತ್ತಿದೆ ನಿಮ್ಮ ಸತತ ಯತ್ನ. ಮಮತ್ವದ ವಜ್ರ, ಮುತ್ತಿನ ಮಾತು, ಪ್ರಜ್ವಲ ತೇಜ ನಿಮ್ಮ ಗುಣ. ಮಮತ್ವದ ವಜ್ರ, ಮುತ್ತಿನ ಮಾತು, ಪ್ರಜ್ವಲ ತೇಜ ನಿಮ್ಮ ಗುಣ. ವರುಷ ವರುಷಕ್ಕೂ 10,000 ಗುಡಿಗಳ ಕಟ್ಟಿದ್ದೀರಿ. ವರುಷ ವರುಷಕ್ಕೂ 10,000 ಗುಡಿಗಳ ಕಟ್ಟಿದ್ದೀರಿ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲವೆಂದು ಸಾರಿದ್ದೀರಿ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿ ಇಲ್ಲವೆಂದು ಸಾರಿದ್ದೀರಿ. ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಧನ್ಯವಾದಗಳು. ಈಗ ನನಗೆ ಇವತ್ತಿನ ವಿಷಯ ಶರಣ ಆದಯ್ಯನವರ ಬದುಕು. ನಾನು ಶರಣ ಆದಯ್ಯನವರ ವಚನಗಳಲ್ಲಿ ಶ್ರೀಯುತ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಮಾರ್ಗಲಕ್ಷ್ಮಿ ಜೀವನದ ಒಂದು ಮೆಲಕನ್ನು ಹಾಕುತ್ತಾ ಅವರ ಪುಣ್ಯ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ಪ್ರವಚನ ನೀಡಲು ಪ್ರಯತ್ನಿಸುತ್ತೇನೆ. ಹಾಗೆಯೇ ಪ್ರವಚನವನ್ನು ನೀಡುವ ಮುನ್ನ ಕನ್ನಡ ಸಾಹಿತ್ಯ ಮತ್ತು ವಚನ ಸಾಹಿತ್ಯದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸುತ್ತಾ ನಾವು ಮುಂದೆ ಸಾಗೋಣ. ಕನ್ನಡ ಸಾಹಿತ್ಯದಲ್ಲಿ 30ಕ್ಕೂ ಹೆಚ್ಚು ಕಾವ್ಯ ಪ್ರಕಾರಗಳಿವೆ. 30ಕ್ಕೂ ಹೆಚ್ಚು ಕಾವ್ಯ ಪ್ರಕಾರಗಳಿವೆ ಎಂದು ಹೇಳಲು ನಮಗೆ ಬಹಳ ಹೆಮ್ಮೆಯಾಗುತ್ತದೆ. ಅವುಗಳಲ್ಲಿ ಷಟ್ಪದಿ, ಲಯ, ರಗಳೆ, ಸಾಂಗತ್ಯ, ಕಂದಪದ್ಯ, ಸೀಸಪದ್ಯ, ಏಳೆಪದ್ಯ, ಜಾನಪದ, ತ್ರಿಪದಿ, ತತ್ವಪದ, ಗೀಗಿಪದ, ಚುಟುಕು, ವೃತ್ತ, ಪ್ರಘಾತ ಮತ್ತು ವಚನ ಕಾವ್ಯ. ಗದ್ಯ ಭಾಗದಲ್ಲಿ ನೋಡಿದರೆ ಲೇಖನ, ಪ್ರಬಂಧ ಮುಂತಾದ ಪ್ರಕಾರಗಳಿವೆ. ಷಟ್ಪದಿಯಲ್ಲೂ ತಲಾ ಷಟ್ಪದಿ, ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಉತ್ತಂಡ ಷಟ್ಪದಿ, ವಿಲೋಮ ಭಾಮಿನಿ ಷಟ್ಪದಿ. ತ್ರಿಪದಿಗಳಲ್ಲಿ ಅಂಶಗಣ ಮತ್ತು ಮಾತ್ರಗಣ ಎಂಬ 2 ತ್ರಿಪದಿಗಳಿವೆ. ಲಯಗಳಲ್ಲಿ ಉತ್ಸಾಹ, ಮಂದಾನಿಲ್ಲ, ಭಾಮಿನಿ, ಲಲಿತ ಮತ್ತು ವಾರ್ಧಿಕ ಲಯಗಳು. ರಗಳೆಗಳಲ್ಲೂ ಸಹ ಉತ್ಸಾಹ, ಮಂದಾನಿಲ್ಲ, ಲಲಿತ ಮತ್ತು ಭಾಮಿನಿ ರಗಳೆಗಳ ಪ್ರಕಾರಗಳಿವೆ. ವೃತ್ತಗಳಲ್ಲಿ ಚಂಪಕಮಾಲ, ಉತ್ಪಲಮಾಲ, ಮತ್ತೇಭ ವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ, ಸ್ರಗ್ಧರ ಮತ್ತು ಮಹಾಸ್ರಗ್ಧರ ವೃತ್ತಗಳಿವೆ. ಈ ಎಲ್ಲಾ ಸಾಹಿತ್ಯ ಪ್ರಕಾರಗಳಿಂದ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯು ಎಷ್ಟೊಂದು ವಿಸ್ತಾರವಾದ ಸುವರ್ಣ ಚರಿತ್ರೆಯನ್ನು ಹೊಂದಿದೆ ಎಂದು ತಿಳಿಯಬಹುದಾಗಿದೆ. ಪ್ರಪಂಚದ ಸಾವಿರಾರು ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯು ಅತ್ಯುನ್ನತವಾದ ಸ್ಥಾನದಲ್ಲಿದೆ.
5,000 ವರ್ಷಗಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿರುವ ಸಾಧು ಸಂತರ, ಶರಣ ಸೂಫಿಗಳ, ವೀರ ಧೀರರ, ಶೂರ ರಾಜರ, ಮಹಾರಾಜರ, ಆದರ್ಶ ಚಕ್ರವರ್ತಿಗಳ, ವೀರ ವನಿತೆಯರ, ಮಹಾನ್ ಮಾನಿನಿಯರ ಅಚ್ಚುಮೆಚ್ಚಿನ ಭಾಷೆ ಕನ್ನಡವಾಗಿದೆ. ಇಷ್ಟೆಲ್ಲ ಹೊರತಾಗಿಯೂ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತಿ ಹೆಚ್ಚಾಗಿ ಓದಲ್ಪಡುವಂತಹ, ಅತಿ ಹೆಚ್ಚಾಗಿ ಬರೆಯಲ್ಪಡುವಂತಹ, ಅತಿ ಹೆಚ್ಚಾಗಿ ಬೋಧಿಸುವಂತಹ ಶ್ರೇಷ್ಠ ಸಾಹಿತ್ಯವೆಂದರೆ ಅದು ವಚನ ಸಾಹಿತ್ಯ. ಜಗತ್ತಿನಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ವಚನ ಸಾಹಿತ್ಯವು ಹಿಂದಿ, ಉರ್ದು, ಮರಾಠಿ ಸೇರಿದಂತೆ ಹಲವಾರು ಭಾಷೆಗಳಿಗೆ ಅನುವಾದಗೊಂಡಿದ್ದು, ಹಲವು ಭಾಷೆಗಳ ಓದುಗರು ಇದರ ಸದುಪಯೋಗವನ್ನ ಪಡೆಯುತ್ತಿದ್ದಾರೆ. ಹಾಡಿದರೆ ಗೀತೆಯಾಗಿ, ಮಾನವತೆಯ ಹಾಡಾಗಿ, ಓದಿದರೆ ಅರ್ಥಗರ್ಭಿತವಾದ ಕಾವ್ಯವಾಗಿ, ಅವಲೋಕಿಸಿದರೆ ಅರಿವಿನ ವಜ್ರವಾಗಿ, ಅನುಸರಿಸಿದರೆ ಬದುಕು ಬಂಗಾರವಾಗಿ, ಕಂಗೊಳಿಸುವ ನೈತಿಕ ಮೌಲ್ಯಗಳ ಪುನೀತವಾದ ಕಾವ್ಯ ವಚನ ಸಾಹಿತ್ಯ. ರೂಪಕ ಪ್ರತಿಮೆಗಳಿಂದ ಆತ್ಮವನ್ನು ಅಲಂಕರಿಸುವ, ರೂಹುವಿನ ಪೋಷಾಕವಾಗುವ, ನಿಜ ಭಕ್ತಿಯ ರಸಪಾಗ, ಸುಜ್ಞಾನದ ರಸಗವಳ, ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗಿಸುವ ದಾರಿ ದೀಪವಾಗಿ, ಭಕ್ತಿ ಭಾವಗಳ ಅಮೂಲ್ಯ ರತ್ನವಾಗಿ ವಚನಗಳು ಪ್ರಭಾವ ಬೀರುತ್ತವೆ. ಇಂತಹ ಅತ್ಯಮೂಲ್ಯವಾದ ಸಾಹಿತ್ಯವನ್ನು ರಚಿಸಿ ಮಾನವ ಕೋಟಿಗೆ ಧಾರೆ ಎರೆದ ಶಿವಶರಣರು, ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳ ಅನುಭವ ಮಂಟಪದ ಪ್ರಖರವಾದ ಆಧ್ಯಾತ್ಮದ ವಜ್ರಗಳು ನುಡಿದಂತೆ ನಡೆದಂತೆ ನುಡಿದು ಮಾತು ಮತ್ತು ಕೃತಿಯಿಂದ ಪ್ರಕಾಶ ಬೀರುವ ಪುಣ್ಯವಂತರು, ಮಹಾಶರಣರು, ಮಹಾನುಭಾವರು. ಇದೀಗ ಈ ವಚನ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಬಗ್ಗೆ ಕೆಲವು ಅಂಶಗಳನ್ನು ನಾನು ತಿಳಿಸಿದೆ. ಈಗ ಶರಣ ಆದಯ್ಯನವರ ವಿಚಾರವಾಗಿ ನಾನು ಹೇಳಬೇಕೆಂದರೆ, ಶರಣ ಆದಯ್ಯನವರು ಮೂಲತಃ ಗುಜರಾತಿನ ಸೌರಾಷ್ಟ್ರವೆಂಬ ಸೋಮನಾಥಪುರದಲ್ಲಿ ಜನಿಸುತ್ತಾರೆ. ಸೋಮನಾಥಪುರದಿಂದ ಕರ್ನಾಟಕಕ್ಕೆ ಲೋಹದ ಅಂದರೆ ಕಬ್ಬಿಣದ ಸಿದ್ಧ ವಸ್ತುಗಳ ಮಾರಾಟಕ್ಕಾಗಿ ಬರುತ್ತಾರೆ. ಅವರು ಕರ್ನಾಟಕದ ಅನೇಕ ಭಾಗಗಳನ್ನು ಸಂಚರಿಸಿ ಶರಣ ತತ್ವಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾರೆ. ಶರಣ ತತ್ವಗಳ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರೆ ಮತ್ತು ಶರಣರ ವಚನಗಳಿಂದ ಬಹಳ ಪ್ರಭಾವಿತರಾಗ್ತಾರೆ. ಅವರು ಕರ್ನಾಟಕದ ಆದ್ಯಂತ ಅವರು ಸಂಚಾರವನ್ನು ಮಾಡುತ್ತಾ ಅವರಿಗೆ ಅಚ್ಚುಮೆಚ್ಚಿನ ಕ್ಷೇತ್ರ ಯಾವುದಪ್ಪ ಅಂದರೆ ಈಗಿನ ಗದಗಿನ ಲಕ್ಷ್ಮೇಶ್ವರ. ಆಗ ಲಕ್ಷ್ಮೇಶ್ವರಕ್ಕೆ ಪುಲಿಗೆರೆ ಎಂಬ ಹೆಸರಿತ್ತು, ನಂತರ ಲಕ್ಷ್ಮೇಶ್ವರವಾಯಿತು. ಲಕ್ಷ್ಮೇಶ್ವರದಲ್ಲಿ ಆದಯ್ಯನವರು ಹೆಚ್ಚಾಗಿ ಅವರು ಆಕರ್ಷಿತರಾಗ್ತಾರೆ. ಏಕೆಂದರೆ ಆ ಲಕ್ಷ್ಮೇಶ್ವರದಲ್ಲಿ ಅವರಿಗೆ ಒಂದು ಶರಣರ ತತ್ವವನ್ನ, ಶರಣ ಆದರ್ಶಗಳನ್ನ ಒಂದು ಚುಂಬಕ ಶಕ್ತಿಯಾಗಿ ಸೆಳೀತಾ ಇರ್ತದೆ. ಆಗ ಆದಯ್ಯನವರು ಏನ್ ನಿರ್ಧಾರ ಮಾಡ್ತಾರೆ ಅಂದ್ರೆ, ನನ್ನ ಈ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಇಲ್ಲಿನ ಶರಣರ ಸಂಪರ್ಕವನ್ನು ನಾನು ಕಲ್ಪಿಸಿಕೊಳ್ಳಬೇಕು. ನನ್ನ ಜೀವನವನ್ನ ಪವಿತ್ರಗೊಳಿಸಲಿಕ್ಕಾಗಿ, ನನ್ನ ಜೀವನವನ್ನ ಶುದ್ಧಗೊಳಿಸಲಿಕ್ಕಾಗಿ ಶರಣ ತತ್ವವನ್ನ ನಾವು ಪಾಲಿಸಬೇಕೆಂದು ಅವರು ಏನ್ ವಿಚಾರ ಮಾಡ್ತಾರೆ ಅಂದ್ರೆ, ಲಕ್ಷ್ಮೇಶ್ವರದಲ್ಲಿ ಒಬ್ಬ ಜೈನ ಯುವತಿಯನ್ನ ಮದುವೆಯಾಗುವ ಪ್ರಸ್ತಾವವನ್ನು ಇಡ್ತಾರೆ. ಆದರೆ ಆ ಯುವತಿಯ ತಂದೆ ಮದುವೆಗೆ ನಿರಾಕರಿಸ್ತಾರೆ. ಯಾಕಂದ್ರೆ ಅವರು ಕೇಳ್ತಾರೆ, ನಿನ್ನಲ್ಲಿ ಯುವತಿಯನ್ನ ವರಿಸುವುದಕ್ಕಾಗಿ, ಮದುವೆ ಆಗೋದಕ್ಕೆ ನಿನ್ನಲ್ಲಿ ಏನು ಮಾನದಂಡಗಳಿವೆ, ನಿನ್ನಲ್ಲಿ ಎಂತ ಸಂಸ್ಕಾರಗಳಿವೆ, ಏನು ಸಂಸ್ಕೃತಿ ಇದೆ, ಶರಣ ತತ್ವಗಳು ನಿನ್ನಲ್ಲಿ ಇವೆಯಾ ಅಂತ ಕೇಳಿದಾಗ ಆ ಸವಾಲನ್ನು ಅವರು ಶರಣ ಆದಯ್ಯನವರು ಬಹಳ ಸಂತೋಷದಿಂದ ಸ್ವೀಕರಿಸಿ ಏನ್ ಮಾಡ್ತಾರೆ ಅಂದ್ರೆ, ಬಹಳ ಆಳವಾಗಿ ವಚನದ ಅಧ್ಯಯನ ಮಾಡ್ತಾರೆ. ವಚನಗಳನ್ನು ಅಧ್ಯಯನ ಮಾಡಿ ಸೋಮನಾಥಪುರದಿಂದ ಲಿಂಗವನ್ನು ತಂದು, ಸೌರಾಷ್ಟ್ರ ಸೋಮೇಶ್ವರ ಲಿಂಗವನ್ನು ತಂದು ಲಕ್ಷ್ಮೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಅವರು ಗಾಢವಾದ ಬಹಳ ಅತ್ಯುತ್ತಮವಾದ ವಚನಗಳನ್ನು ಬರೆಯುತ್ತಾರೆ. ಶರಣರ ವಚನಗಳಿಂದ ಬಹಳ ಪ್ರಭಾವಿತರಾಗಿರ್ತಾರೆ ಅವರು. ಅಲ್ಲಮ ಪ್ರಭು ಮತ್ತು ಬಸವಣ್ಣರ ವಚನಗಳ ಅಧ್ಯಯನ ಮಾಡಿ ಬಹಳ ಶುದ್ಧವಾದ, ಪರಿಶುದ್ಧವಾದ ವಚನಗಳನ್ನು ಬರೀತಾರೆ. ಆವಾಗ ಆ ಯುವತಿಯನ್ನು ಅವರು ಮದುವೆ ಆಗ್ತಾರೆ. ಮತ್ತು ಅವರು ಶರಣ ಆದಯ್ಯನವರು ಅವರ ವಚನಗಳಲ್ಲಿ ವೀರಶೈವ ಸಿದ್ಧಾಂತದ ಬಗ್ಗೆ ಬಹಳ ಒತ್ತು ಕೊಟ್ಟು, ವೀರಶೈವ ತತ್ವದ 3 ಸಿದ್ಧಾಂತಗಳ ಬಗ್ಗೆ ಅವರು ಬಹಳ ಚೆನ್ನಾಗಿ ಬರೀತಾರೆ, ಬಹಳ ಆಳವಾಗಿ ಬರುತ್ತಾರೆ. ವೀರಶೈವ ಸಿದ್ಧಾಂತದ 3 ಸಿದ್ಧಾಂತಗಳು ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲ.
ಈ 3 ಸಿದ್ಧಾಂತಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿ ಅವರು ಬಹಳ ಒಂದು ಅತ್ಯುನ್ನತವಾದ ವಚನಗಳನ್ನು ಬರೆಯುತ್ತಾರೆ. ಆ ವಚನಗಳನ್ನ ನಾನು ಮುಂದೆ ನಿಮ್ಮ ಮುಂದೆ ವಾಚನ ಮಾಡುತ್ತಾ, ಈಗ ಶರಣ ಆದಯ್ಯನವರ ವಚನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಜೀವನ ಸಾರ ಏನಿದೆ ಎಂಬುದನ್ನು ನೋಡೋಣ. ಅವರು ವಚನ ಬರೀತಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ಭಾವದಲ್ಲಿ ದಿಗಂಬರ, ವಿಷಯಗಳಲ್ಲಿ ಉದಾಸೀನ, ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇಲಿಲ್ಲ ಕಣ್ಣೀರು. ಸೌರಾಷ್ಟ್ರ ಸೋಮೇಶ್ವರ, ಅವರು ಗುಜರಾತಿಂದ ಬಂದಿರುವುದರಿಂದ ಅಲ್ಲಿನ ಒಂದು ಸೋಮೇಶ್ವರವನ್ನೇ ಅವರು ಅಂಕಿತನಾಮವಾಗಿ ಇಟ್ಕೊಂಡು ವಚನಗಳನ್ನು ಬರೆಯುತ್ತಾರೆ. ನೋಡಿ, ಈ ವಚನಗಳನ್ನು ನೋಡಿದಾಗ ನಾವು ಶ್ರೀಗಳ ಜೀವನ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜೀವನ ಎಷ್ಟು ಈ ವಚನಕ್ಕೆ ಹೊಂದುತ್ತದೆ ಎಂಬುದನ್ನು ನಾವು ನೋಡಬೇಕಾಗುತ್ತದೆ. ಶ್ರೀಗಳ ಒಂದು ಪ್ರಕಾಶಮಾನವಾದ ಜೀವನ, ಸನ್ಮಾರ್ಗ ರಶ್ಮಿಯಾದ ಜೀವನ, ಮಾರ್ಗದರ್ಶನವಾದ ಜೀವನ, ಇಡೀ ಜಗತ್ತಿಗೆ ದರ್ಶನವನ್ನು ಕೊಡುವಂತಹ ಜೀವನ ಈ ಒಂದು ವಚನದಲ್ಲಿ ಅಡಕವಾಗಿದೆ. ನಾವೆಲ್ಲರೂ ಓದಿದಂತಹ ವಚನವೇ ಆಗಿದೆ. ಆದರೂ ಸಹ ನಾನು ಈ ವಚನದ ಮೂಲಕ ಶ್ರೀಯುತರ ವ್ಯಕ್ತಿತ್ವವನ್ನ ಅವರು ಯಾವ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಎಂಬುದನ್ನು ನಾನು ಹೇಳಲು ಪ್ರಯತ್ನಿಸುತ್ತೇನೆ. ತನುವಿನಲ್ಲಿ ನಿರ್ಮೋಹವೆಂದರೆ ಶರೀರದ ಚಲುವಿಗಾಗಿ ಸೌಂದರ್ಯ ಸಾಮಗ್ರಿಗಳನ್ನು ಬಳಸದೆ, ಶರೀರದ ಸೌಂದರ್ಯಕ್ಕಾಗಿ ಸಾಮಗ್ರಿಗಳನ್ನು ಬಳಸದೆ ಶ್ರೀ ವಿಭೂತಿಯನ್ನೇ ಅಲಂಕರಿಸುವಂತಹ ಶರಣರು ಈ ವಿಭೂತಿಯಿಂದಲೇ ತೇಜಸ್ಸನ್ನು ಪಡೆಯುತ್ತಾರೆ ಅಂತಕ್ಕಂತಹ ಅರ್ಥ ಇದೆ. ಕೃತಕ ವ್ಯಾಮೋಹಗಳನ್ನ ಭಸ್ಮ ಮಾಡುತ್ತಾರೆ. ಕೃತಕ ವ್ಯಾಮೋಹಗಳಿಗೆ ಅವರು ಎಂದಿಗೂ ಹೋಗುವುದಿಲ್ಲ. ತನುವಿನಲ್ಲಿ ನಿರ್ಮೋಹವೆಂದರೆ ಶ್ರೀಗಳ ತನುವಿನಲ್ಲಿರುವಂತಹ ನಿರ್ಮೋಹ, ಅದು ಭಕ್ತಿಯ ಪ್ರಜ್ವಲ ಕಾಂತಿಯಾಗಿ ಇಡೀ ವಿಶ್ವವನ್ನೇ ಆವರಿಸಿತು. ಶ್ರೀಗಳ ಸನ್ನಿಧಿಯಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳು ವರ್ಷಂಪ್ರತಿ 10,000 ವಿದ್ಯಾರ್ಥಿಗಳು ಪದವೀಧರರಾಗಿ ಇಡೀ ಜಾಹೀರವಾಗಿ ಇಡೀ ಜಗತ್ತಿನ ಗಮನ ಸೆಳೆಯುತ್ತಾರೆ. ಇದು ನಿಮಗೆಲ್ಲ ಗೊತ್ತಿಂತಹ ವಿಷಯ. ಇದು ಒಂದು ಪವಾಡವೇ ಸರಿ. ಇದು ನಿಜವಾದ ಪವಾಡ. ಕಪಟಿಗಳು ಹೇಳುವಂತಹ ಹಣ ಪೀಕುವಂತಹ ಪವಾಡವಲ್ಲ. ಕೆಲವರು ಏನೇನೋ ಜನರ ಬುದ್ಧಿಗೆ ಏನೇನೋ ತುಂಬಿ ಪವಾಡಗಳನ್ನು ಸೃಷ್ಟಿಸಿ ಅವರಿಂದ ದೋಚುವಂತಹ ಪವಾಡವಲ್ಲ. ನೋಡಿ, ಎಂತಹ ಶುದ್ಧವಾದ ಪವಾಡ. ಯಾವ ಸಮಾಜದ ಹತ್ತಿರ ಹೋದರು, ಯಾವ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ, ಯಾವ ವರ್ಗದವರಿಗೂ ಶ್ರೀಗಳ ಜೀವನ ಸಾರವನ್ನು ಹೇಳಿದ್ರೆ ಅವರು ಒಪ್ಪಲೇಬೇಕು. ಯಾಕಂದ್ರೆ ಅಷ್ಟೊಂದು ಶುದ್ಧವಾದ ಜೀವನ ಶ್ರೀಗಳ ಜೀವನ. ಶ್ರೀಗಳ ಈ ಮಠದಲ್ಲಿ ಯಾರೇ ಬಂದರೂ, ಇಲ್ಲಿ ಹೆಜ್ಜೆ ಇದ್ದರೂ ಅವನು ಪವಿತ್ರವಾಗುತ್ತಾನೆ. ಶ್ರೀಗಳ ಅಂತಹ ನಿರ್ಮೋಹಿ ಶ್ರೀಗಳು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಗ ಜೈನರ ಉದ್ಯಾನ ಎಲ್ಲಿದೆ ಎಂದರೆ ನೀವು ಹೇಳಿಬಿಡಿ, ಸಿದ್ಧಗಂಗೆಯಲ್ಲಿದೆ. ಅಂತ ಪವಿತ್ರವಾದ ಸಿದ್ಧಗಂಗೆ ಶರೀರದ ಚಲುವಿಗಾಗಿ ಸೌಂದರ್ಯ ಸಾಮಗ್ರಿಗಳನ್ನು ಬಳಸದೆ ಶ್ರೀ ವಿಭೂತಿಯನ್ನು ಅಲಂಕರಿಸಿದಂತಹ ತನುವಿನಲ್ಲಿ ನಿರ್ಮೋಹ. ಎಂತಹ ನಿರ್ಮೋಹಿಗಳಾಗಿದ್ದು ಶ್ರೀಗಳು. ಅವರ ಕಣ್ಣಿನಿಂದ ಬಂದಂತಹ ತೇಜಸ್ಸು ನಮ್ಮೆಲ್ಲರ ಅಂಗವನ್ನು ತಲುಪಿ ನಮ್ಮೆಲ್ಲರ ಕಣವನ್ನ ಪರಿಶುದ್ಧಗೊಳಿಸುವಂತಹ ಶ್ರೀಗಳು. ಆ ಶ್ರೀಗಳ ಬಗ್ಗೆ ನಾವು ಬರೆಯುತ್ತಿದ್ದರೆ ಸಮುದ್ರದ ನೀರನ್ನು ಶಾಯಿಯ ಮಾಡಿಕೊಂಡು ಬರೆದರೂ ಸಾಧ್ಯವಿಲ್ಲ ಅವರ ಗುಣಗಳನ್ನು ಬರೆಯಲು. ನಾವು ಕೇವಲ ಲೇಖನಿಯಲ್ಲಿ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಅದು ಶಿವನು ನಮಗಾಗಿ ಕಳಿಸಿದಂತಹ ಸೌಭಾಗ್ಯ, ಅವರನ್ನು ಕಳಿಸಿದ್ದು. ಅಂತಹ ತನುವಿನಲ್ಲಿ ನಿರ್ಮೋಹ, ಶರೀರದ ಚಲುವಾಗಿ ಸೌಂದರ್ಯ ಸಾಮಗ್ರಿಯನ್ನು ಬಳಸಿದೆ, ಶ್ರೀ ವಿಭೂತಿಯನ್ನು ಅಲಂಕರಿಸಿದೆ, ಕೃತಕ ವ್ಯಾಮೋಹಗಳನ್ನು ಭಸ್ಮ ಮಾಡಿದವರು ಶಿವಶರಣರು. ಶಾಶ್ವತವಲ್ಲದ ಸೋಹಂ ಅಂದರೆ ಶಾಶ್ವತವಲ್ಲದ ಈ ದೇಹದ ಮೇಲೆ ಅತಿಯಾದ ಮೋಹವನ್ನಿಡದೆ ಸಂತ ಶರಣರು ನಿಜ ಭಕ್ತಿಯಲ್ಲಿ ತನುವನ್ನು ಪರಿಶುದ್ಧವಾಗಿಡುತ್ತಾರೆ. ಅವರು ಯಾವಾಗಲೂ ನುಡಿದಂತೆ ನಡೆದವರು. ನಾವು ಕೇವಲ ನುಡಿದ್ದೇವೆ ಆದರೆ ನಡೆಯಲ್ಲ. ಅವರು ನುಡಿದಂತೆ ನಡೆದಂತೆ ನುಡಿದರು. ಮಾತು ಮತ್ತು ಕೃತಿಯಲ್ಲಿ ಭಕ್ತಿಯ
ಒಂದು ಪ್ರಕಾಶವನ್ನು ಬೀರಿದ್ರು. ಆದುದರಿಂದ ಅವರು ಶ್ರೀಗಳು ಇಟ್ಟಿದ್ದ ಹೆಜ್ಜೆ ಪ್ರತಿಯೊಂದು ಕ್ಷೇತ್ರ, ಶ್ರೀಗಳು ಹುಟ್ಟಿದಂತಹ ವೀರಾಪುರದಿಂದ ಹಿಡಿದು ಪಾಲನಹಳ್ಳಿ ಮತ್ತು ನಾಗವಲ್ಲಿ, ಅಲ್ಲಿಂದ ಬೆಂಗಳೂರಿನವರೆಗೂ ಈ ಎಲ್ಲ ಹೆಸರುಗಳು ವಿಶ್ವದಲ್ಲಿ ಪ್ರಸಿದ್ಧವಾಗಿವೆ ಈಗ ಶ್ರೀಗಳ ಒಂದು ಪವಿತ್ರ ಪಾದಗಳ ಸ್ಪರ್ಶದಿಂದ. ಹಾಗೆ ಮುಂದೆ ಶ್ರೀ ಶರಣ ಆದಯ ಬರೀತಾರೆ, ಮನದಲ್ಲಿ ನಿರಹಂಕಾರ, ಯಾವುದೇ ಅಹಂಕಾರವಿಲ್ಲ ಅವರಿಗೆ, ಯಾವುದೇ ದೋಷವಿಲ್ಲ. ಸಾಸಿವೆ ಕಾಳಿನಷ್ಟು ಶ್ರೀಗಳಲ್ಲಿ ದೋಷವಿಲ್ಲ, ಮನದಲ್ಲಿ ನಿರಹಂಕಾರ. ಶರಣರು ಅರಿವಿನ ಸಾಗರವೇ ಆಗಿದ್ದರು, ತ್ರಿಕಾಲ ಜ್ಞಾನಿಗಳೇ ಆಗಿದ್ದರು, ತ್ರಿವಿಧ ದಾಸೋಹಿಗಳೇ ಆಗಿದ್ದರು, ಮಹಾನ್ ಯೋಗಿಗಳೇ ಆಗಿದ್ದರು. ಅವರ ಮನ ಮಂದಿರದಲ್ಲಿ ಸಾಸಿವೆ ಕಾಳಿನಷ್ಟು ಅಹಂಕಾರವಿರಲಿಲ್ಲ. ನಾವು ಯಾವುದಾದ್ರೂ ಒಂದು ಪದವಿ ಗಳಿಸಿದ್ರೆ, ಒಂದು ಪುಸ್ತಕ ಬರೆದ್ರೆ ನಾನು ಬರ್ದಿದ್ದು ನಾನು ಕೊಚ್ಕೊಳ್ತೀನಿ, ನಾನು ಸಾವಿರಾರು ಕವನಗಳನ್ನು ಬರೀತೀನಿ. ಆದರೆ ಶ್ರೀಗಳಲ್ಲಿರುವಂತಹ, ಸತ್ಸಂಗದಲ್ಲಿರುವಂತಹ, ಶರಣರಲ್ಲಿ ಇರುವಂತಹ ಆ ಒಂದು ಜ್ಞಾನ ಇದೆಯಲ್ಲ, ಅನುಭವ ಮತ್ತು ಅನುಭವದ ಜ್ಞಾನ ಯಾವ ಪದವಿಗೂ ಸಮವಿಲ್ಲ. ಎಲ್ಲ ಪದವಿಗಳಿಂದಲೂ ಶ್ರೇಷ್ಠ ಅದು ವಿಶ್ವದಲ್ಲಿ ಶರಣ ತತ್ವ ಇದೆಯಲ್ಲ, ಅದು ಎಲ್ಲಕ್ಕಿಂತ ಶ್ರೇಷ್ಠ. ಆಯ್ತಾ? ದಾಸೋಹಿಗಳಾಗಿದ್ದರು, ಮಹಾನ್ ಯೋಗಿಗಳಾಗಿದ್ದರು. ಅವರ ಮನ ಮಂದಿರದಲ್ಲಿ ಸಾಸಿವೆ ಕಾಳಿನಷ್ಟು ಅಹಂಕಾರಕ್ಕೆ ಜಾಗವೇ ಇರಲಿಲ್ಲ. ಅಹಂಕಾರ ಕೊಡೋದಿರಲಿ, ಅಹಂಕಾರ ಅವರ ಬಳಿ ಸುಳಿತಿರಲಿಲ್ಲ. ಆದ್ದರಿಂದ ಅವರು ಜಗತ್ತಿನಲ್ಲಿ ವಿಖ್ಯಾತಿಯಾದರು. ಈಗ ನೀವು ಕೇಳಿದ್ರ, ಎಷ್ಟೇ ಕೋಟಿಗಳೇ ಮಿಲಿಯನ್ ಗಟ್ಟಲೆ ಅವನ ಹತ್ರ ಆಸ್ತಿ ಅಂತಸ್ತು ಹಣವಿದ್ದರೂ ಕೂಡ ಜನರು ಅವರಿಗೆ ನೆನೆಯುವುದಿಲ್ಲ. ಆದರೆ ಶರಣರನ್ನು ನೋಡಿ ನೆನೀತಾರೆ. ಶರಣರನ್ನು ಭೂತ, ಭವಿಷ್ಯತ್, ವರ್ತಮಾನ ಮೂಲ ಕಾಲದಲ್ಲೂ ನೆನೀತಾರೆ. ಅವರಿಗೆ ಅವರ ಆದರ್ಶಗಳನ್ನ ಪಾಲನೆ ಮಾಡ್ತಾರೆ. ಅಂತ ಶರಣರು ಸಾಸಿವೆ ಕಾಳಿನಷ್ಟು ಅಹಂಕಾರಕ್ಕೆ ಜಾಗವಿರುವುದಿಲ್ಲ. ಶರಣರು ಎಲ್ಲಾ ತರಹದ ಅಹಂಕಾರವನ್ನು ತ್ಯಜಿಸಿದ ನಿರಹಂಕಾರಿಗಳಾಗುತ್ತಾರೆ. ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ. ಶರಣರಲ್ಲಿ ಕೊಂಚವೂ ಜೀವ ಭಯ ಅನ್ನೋದು ಇರೋದಿಲ್ಲ. ಏನಾಗ್ತಿತ್ತೋ ಈಗೇನಾಗ್ತಿತ್ತೋ ಜೀವ ಭಯ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಅವ್ರು ಕೇವಲ ಭಗವಂತನಿಂದ ಮಾತ್ರ ಹೆದರ್ತಾರೆ. ಅವರು ಸೃಷ್ಟಿಗಳಿಗೆ ಹೆದರಲ್ಲ. ಅವರು ಸೃಷ್ಟಿಕರ್ತನಿಗೆ ಮಾತ್ರ ಶ್ರೇಯವಾಗ್ತಾರೆ ಅವರು. ಆಯ್ತಾ? ಅದಕ್ಕಾಗಿಯೇ ಶರಣರಲ್ಲಿ ಕೊಂಚವೂ ಜೀವ ಭಯ ಇರುವುದಿಲ್ಲ. ಅವರು ಹೇಳಬೇಕಾದ ವಿಚಾರವನ್ನ ಮುಲಾಜಿಲ್ಲದೆ, ಯಾರದೇ ಭಯವಿಲ್ಲದೆ, ನಿಸ್ಸಂಕೋಚವಾಗಿ, ಮುಜುಗರ ಇಲ್ಲದೆ ಹೇಳಿಬಿಡ್ತಾರೆ. ಅವರು ಮಾಡಬೇಕಾದ ಸರ್ವೋನ್ನತ ಕಾರ್ಯಗಳು ವಿಶ್ವ ಮಾನವತೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಾಡ್ತಾರೆ. ಅವರ ಸ್ವಾರ್ಥಕ್ಕಾಗಿ ಯಾವತ್ತೂ ಅವರು ಮಾಡೋದಿಲ್ಲ ಕಾರ್ಯಗಳನ್ನು. ವಿಶ್ವ ಮಾನವತೆಯ ತುಡಿತ, ವಿಶ್ವ ಮಾನವತೆಯ ಒಂದು ಏನು ಕಾಳಜಿ ಇದೆಯಲ್ಲ, ಶರಣೆಗೆ ಯಾವಾಗಲೂ ಜಾಗೃತಗೊಳಿಸ್ತಾ ಇರ್ತದೆ. ಯಾವಾಗಲೂ ಶರಣ, ನೀವು ನೋಡಿರ್ಬಹುದು, ಎಲ್ಲಾದರೂ ನೀವು ಹೋಗಿ ನೋಡಿ, ಮಠಗಳಲ್ಲಿ ಶರಣರು ಯಾವಾಗಲೂ ಲವಲವಿಕೆಯಿಂದ ಇರ್ತಾರೆ. ಅವರಿಗೆ ಏನೋ ಒಂದು ಆಧ್ಯಾತ್ಮದ ಚೇತನವಿರ್ತದೆ. ಅದು ಎಂತಹ ಚೇತನ ಒಂದು ಮನುಷ್ಯನನ್ನ ಸಂಸ್ಕಾರ ಮಾಡಿ ಅಪರಂಜಿಯಾಗಿಸುವಂತಹ ಚೇತನ. ಭೂಮಿಯಿಂದ ನಾವು ಚಿನ್ನವನ್ನು ತೆಗೆದಾಗ ಅದರಲ್ಲಿ ಇರುವಂತಹ ಎಲ್ಲ ಲೋಹಗಳನ್ನ ಬೇರ್ಪಡಿಸಿ ಹೇಗೆ ಶುದ್ಧವಾದ ಅಪರಂಜಿಯನ್ನಾಗಿ ಮಾಡ್ತೇವೋ, ಹಾಗೆ ಶುದ್ಧವಾಗಿ ಅಪರಂಜಿಗೆ ಮಾಡುವಂತಹ ಆ ಒಂದು ಸಾಮರ್ಥ್ಯ ನಮ್ಮ ಈ ಮಠದ ಶ್ರೀಗಳಿಗೆ ಇತ್ತು. ಶರಣರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಶ್ರೀಗಳ ಕಾಯಕ ಜಗತ್ತಿನಲ್ಲಿ ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ. ಪ್ರಾಣದಲ್ಲಿ ನಿರ್ಭಯ ನೋಡಿ. ಸಮಾಜಕ್ಕೆ ದಯೆ, ಕರುಣೆ, ಸಮಾನತೆಯ ಬೆಳಕನ್ನು ಚೆಲ್ಲುತ್ತಾ ಸನ್ಮಾರ್ಗದ ದೀಪ್ತಿಯಾಗಿ ನಿರ್ಭಯವಾಗಿ ಮಾನವ ಕಲ್ಯಾಣದಲ್ಲಿ ತೊಡಗಿರುತ್ತಾರೆ. ಅವರಿಗೆ ಯಾವಾಗಲೂ ಮಾನವ ಕಲ್ಯಾಣ, ಎಲ್ಲಾ ಜೀವಿಗಳ, ಸಕಲ ಜೀವಿಗಳ, ಪ್ರಾಣಿಗಳ ಹಿತವನ್ನೇ ಬಯಸುವವರು ಶರಣರು. ನಂತರ ಚಿತ್ತದಲ್ಲಿ ನಿರಪೇಕ್ಷೆ. ಶರಣರ ಯೋಚನೆಗಳು ಮತ್ತು ಯೋಜನೆಗಳು ಸಾಗರದಂತೆ ವಿಶಾಲ ಹಾಗೂ ಆಳವಾಗಿರುತ್ತವೆ. ಅವರ ಸಾಮಾಜಿಕ ಕಳಕಳಿ ಮತ್ತು ಮಾನವೀಯತೆಯ ಚಿಂತನೆಗಳು ಆಕಾಶದಂತೆ ಅನಂತ, ಅಸೀಮ ಹಾಗೂ ಎತ್ತರವಾಗಿರುತ್ತವೆ. ಅವರ ಲೋಕ ಕಲ್ಯಾಣ ಮತ್ತು ವಿಶ್ವ ಮಾನವತೆಯ ಚಿಂತನೆಗಳು ನಿಜ ಭಕ್ತಿ ಮತ್ತು ನಿಜ ಕಾಯಕ ಶುದ್ಧಿಯಿಂದ ಕೂಡಿರುತ್ತವೆ. ಆದ ಕಾರಣವೇ ಅವರ ಚಿತ್ತವು ಸದಾ ದರ್ಪ, ದುರಾಸೆ, ಮೋಹ, ವ್ಯಾಮೋಹಗಳಿಂದ ಮುಕ್ತವಾಗಿ, ಪರಿಶುದ್ಧವಾಗಿ, ನಿರಪೇಕ್ಷೆಯಿಂದ ಕೂಡಿರುತ್ತದೆ.
ನಂತರ ವಿಷಯಗಳಲ್ಲಿ ಉದಾಸೀನ, ಜಗದೈಶ್ವರ್ಯದ ದುರಾಸೆ, ಕಾಮ ಕ್ರೋಧಗಳು ಶರಣರ ಬಳಿ ಸುಳಿಯುವುದಿಲ್ಲ. ಅವರ ಮನಸ್ಸಿನಲ್ಲಿರುವ ವಿಷಯಗಳು ಲೌಕಿಕ ಬಯಗಳದ್ದಲ್ಲ, ಬದಲಾಗಿ ಸಮತೆ, ಸೌಹಾರ್ದತೆ, ಏಕತೆ, ಶಾಂತಿ ಮತ್ತು ಪ್ರೇಮ, ಭ್ರಾತೃತ್ವದ ಸ್ಪಷ್ಟ ಸದೃಢವಾದ ಮನುಕುಲದ ಒಳಿತನ್ನೇ ಬಯಸುವ ವಿಷಯಗಳೇ ತುಂಬಿರುತ್ತವೆ. ಹಸಿದ ಹೊಟ್ಟೆಗಳಿಗೆ ಪ್ರಸಾದವ ನೀಡಿ, ಬಡವ ನಿರ್ಗತಿಗರ ಸೌಖ್ಯವನ್ನೇ ಬಯಸಿ, ಅವರ ಅನಾರೋಗ್ಯದಲ್ಲಿ ಔಷಧಿಯಾಗಿ ಅನ್ನ, ಆಶ್ರಯ, ಬಟ್ಟೆ, ವಸತಿಗಳ ಸೌಕರ್ಯವನ್ನು ಕಲ್ಪಿಸಿ ಸಂತೋಷ ಪಡುವ ಮಹಾನುಭಾವರು ಶರಣರಾಗಿರ್ತಾರೆ. ಹೃದಯ ಶುದ್ಧಿಗಾಗಿ ಅನುಭವ ಮತ್ತು ಅನುಭವದ ನೈಜ ಒಡವೆಗಳನ್ನು ಮಾನವರಿಗಾಗಿ ಧಾರೆ ಎರೆಯುವ ವಚನ ರತ್ನರು ಲೋಕಮಾನ್ಯ ಜಂಗಮರು ಶಿವಶರಣರು ಒಳತಿನ ಕಾರ್ಯಗಳಲ್ಲಿ ಮುಂದಾಗಿರುತ್ತಾರೆ. ತಮ್ಮ ಸ್ವಾರ್ಥವನ್ನು ಬದಿಗೊತ್ತಿ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಕ್ಷಣಿಕವಾದ ಇಹಲೋಕದ ವ್ಯಾಮವಾದ ವಿಷಯದಲ್ಲಿ ಉದಾಸೀನರಾಗಿರುತ್ತಾರೆ. ನಂತರ ಭಾವದಲ್ಲಿ ದಿಗಂಬರ. ಶಿವಭಕ್ತರ ಭಾವನೆಗಳು ಕಮಲದಂತೆ ಪಾವನ ಹಾಗೂ ಕಲ್ಪ ವೃಕ್ಷಗಳಂತೆಯೇ ಸ್ಥಿರವಾಗಿರುತ್ತವೆ. ಅವುಗಳು ಜಗದ ಜಂಜಾಟಗಳಿಗೆ ಬದಲಾಗುವುದಿಲ್ಲ. ಯಾವಾಗಲೂ ಒಂದೇ ರೀತಿಯ ಸದ್ಭಾವನೆಗಳಿಂದ ಕೂಡಿರುತ್ತವೆ. ಶಿವಾನುಭಾವದ ಬಸವ ಪಥದಲ್ಲಿ ಮೋಕ್ಷವನ್ನು ಕಾಣುತ್ತಾ ನಿರಪೇಕ್ಷತೆಯಿಂದ ದಿಗಂಬರವಾಗಿ ಭೂಮಿ ಮತ್ತು ಅಂಬರದ ಬೆಳಕಾಗಿರುತ್ತವೆ. ಅಂಬರ ಅಂದ್ರೆ ಆಕಾಶ, ಭೂಮಿ ಮತ್ತು ಅಂಬರದ ಬೆಳಕಾಗಿರುತ್ತಾರೆ. ಜ್ಞಾನದಲ್ಲಿ ಪರಮಾನಂದ ಬೆಡೆಗೊಂಡ ಬಳಿಕ ಸೌರಾಷ್ಟ್ರದ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿದೆ. ನಿಜ ಶರಣರು ಅರಿವಿನ ವಜ್ರಗಳಿಂದ ಪ್ರಕಾಶವನ್ನು ಪಡೆದು ಶಿವ ಶರಣರಾಗಿ ಜ್ಞಾನದಲ್ಲಿ ಸ್ವರ್ಗದ ಆನಂದವನ್ನು ಪಡೆಯುತ್ತಾರೆ. ಅವರು ಸ್ವರ್ಗವನ್ನು ಜ್ಞಾನದಲ್ಲೇ ಕಾಣುತ್ತಾರೆ, ವಿದ್ಯೆಯಲ್ಲೇ ಕಾಣುತ್ತಾರೆ. ಸ್ವರ್ಗದ ಆನಂದ ಕಾಣುವಂತಹ ಸದ್ಗುಣದವರಾಗಿರುತ್ತಾರೆ. ಕ್ಷಣಿಕವಾದ ನಶ್ವರವಾದ ಮೋಜಿನ ಹಿಂದೆ ಬೀಳುವುದಿಲ್ಲ. ವಚನಗಳ ಮಹಾಮಂಟಪದಲ್ಲಿ ನುಡಿಮುತ್ತಗಳ ಹಂದರದಲ್ಲಿ ಮಹಾನಂದವನ್ನು ಕಾಣುತ್ತಾರೆ. ಇದು ಶರಣ ಆದಯ್ಯನವರ ವಚನ. ಶ್ರೀಗಳ ವ್ಯಕ್ತಿತ್ವವನ್ನು ಇದರಲ್ಲಿ ಸಂಪೂರ್ಣವಾಗಿ ಬಂದಿದೆ. ಶ್ರೀಗಳ ವ್ಯಕ್ತಿತ್ವ ಬಗ್ಗೆ ನಾನು ಮೊದಲೇ ಹೇಳಿದ್ದೇನೆ. ಅದಕ್ಕೆ ನಾವು ಅರ್ಹರಲ್ಲ. ಶ್ರೀಗಳ ಬಗ್ಗೆ ನೂರಾರು ಪುಸ್ತಕಗಳು ಬರೆದರೂ ಕೂಡ ಶ್ರೀಗಳ ಬಗ್ಗೆ ಇನ್ನೂ ಬರೆಯೋದು ಬಾಕಿ ಇರ್ತದೆ. ನಾನು ಹೇಳಿದ್ರಲ್ಲ, ಸಮುದ್ರದ ನೀರನ್ನೇ ಶಾಯಿಯಾಗಿ ಮಾಡಿ ಬರೆದರೂ ಕೂಡ ಅದು ಕಡಿಮೆ ಆಗುತ್ತದೆ. ಹೀಗೆ ಈಗ ಇದು ಶರಣ ಆದಯ್ಯನವರು ವೀರಶೈವ ತತ್ವದ 3 ಸಿದ್ಧಾಂತಗಳ ಬಗ್ಗೆ ಏನು ಹೇಳಿದ್ದಾರೆ ಎಂದು ನೋಡುತ್ತಾ ಅವರ ವಚನಗಳಲ್ಲಿ ತಿಳಿಸಿದ ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ಕೊಡುತ್ತಾ ವೀರಶೈವ ಸಿದ್ಧಾಂತದ 3 ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲೋಣ. ಅಷ್ಟಾವರಣ, ಪಂಚಾವರಣ, ಷಟ್ಸ್ಥಲ, ಇದು 3 ಅಮೂಲ್ಯವಾದ ಸಿದ್ಧಾಂತಗಳು. ಒಬ್ಬ ಮನುಷ್ಯನನ್ನ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡುವುದು, ಒಬ್ಬ ಮನುಷ್ಯನನ್ನ ಅಂಧಕಾರದಿಂದ ಬೆಳಕಿನೆಡೆಗೆ ತಂದು ಅವನಿಗೆ ಶಿವಶರಣನಂತೆ ಅಪರಂಜಿಯಾಗಿ ಮಾಡುವುದು. ಇದು 3 ಸಿದ್ಧಾಂತಗಳು. ಅದ್ಯಾವುದು? ಅಷ್ಟಾವರಣ ಮೊದಲ ಸಿದ್ಧಾಂತ. ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಎರಡನೇದು ಪಂಚಾಚಾರ. ಪಂಚಾಚಾರದಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಬುದ್ಧಾಚಾರ. ಮೂರನೇದು ಷಟ್ಸ್ಥಲ. ಷಟ್ಸ್ಥಳಗಳಲ್ಲಿ ಭಕ್ತ ಸ್ಥಳ, ಮಾಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ. ಈ 3 ಮಹೋನ್ನತವಾದ ಸಿದ್ಧಾಂತಗಳ ಬಗ್ಗೆ ಶರಣ ಆದಯ್ಯನವರು ಏನು ಹೇಳಿದ್ದಾರೆ ನೋಡೋಣ. ಬಹಳ ಸತ್ವಭರಿತವಾದ ರೀತಿಯಲ್ಲಿ ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಬೀಜ ವೃಕ್ಷ ಯೋಗದಂತೆ ಭಕ್ತ ಸ್ಥಳ, ಜಲ ಮೌಕ್ತಿಕ ಯೋಗದಂತೆ ಮಾಹೇಶ್ವರ ಸ್ಥಳ, ಅಸಲ ಕಾಷ್ಟ ಯೋಗದಂತೆ ಪ್ರಸಾದಿ ಸ್ಥಳ, ಕೀಟ ಭ್ರಮರ ಯೋಗದಂತೆ ಪ್ರಾಣಲಿಂಗಿ ಸ್ಥಳ, ಕರಕವಾರಿ ಯೋಗದಂತೆ ಶರಣ ಸ್ಥಳ, ಇಂದು ನಿರ್ಭಾವ ನಿರ್ಭೇದ್ಯವಾದಂಗೆ ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಲಿಂಗೈಕ್ಯವು ಐಕ್ಯ ಸ್ಥಳ. ನೋಡಿ, ಅವ್ರದ್ದು ಅಂಕಿತ ಯಾವಾಗಲೂ ಸೌರಾಷ್ಟ್ರ ಸೋಮೇಶ್ವರ ಅಂತ ಇಟ್ಟಿದ್ದಾರೆ. ಮತ್ತು ಅಷ್ಟಾವರಣಗಳಲ್ಲಿ ರುದ್ರಾಕ್ಷಿ ಮತ್ತು ಪ್ರಸಾದದ ಬಗ್ಗೆ ಬಹಳ ಮಹತ್ವ ಸಾರುವ ವಚನಗಳು ಇಲ್ಲಿ ನಾವು ಕಾಣಬಹುದಾಗಿದೆ. ಪಾತಾಳದಿಂ ಕೆಳಗೆ ಪಾದ, ಸುವರ್ಲೋಕದಿಂ ಮೇಲೆ ಉತ್ತಮಾಂಗ, ಬ್ರಹ್ಮಾಂಡವೇ ಮುಕುಟ, ಗಗನವೇ ಮುಖ, ಚಂದ್ರಾರ್ಕಾಗ್ನಿ ನೇತ್ರ, ದಶದಿಕ್ಕೆ ಬಾಹುಗಳು, ಮಹಾದಾಕಾರವೇ ಶರೀರ, ತರುಗಳೇ ತನುರೂಹು,
ತನುವಿನ ರೂ ಅಂದ್ರೆ ಆತ್ಮ. ತರುಗಳೇ ತನುರು ಶೂನ್ಯವೇ ಕರಸ್ಥಳದ ಲಿಂಗ. ನಕ್ಷತ್ರಗಳೇ ಪುಷ್ಪಗಳು, ನಿತ್ಯವೇ ಪೂಜೆ. ಮೇಘವೇ ಜಡೆ, ಬೆಳದಿಂಗಳೇ ವಿಭೂತಿ. ಪರ್ವತಂಗಳೇ ರುದ್ರಾಕ್ಷಿ, ಪಂಚಬ್ರಹ್ಮವೇ ಪಂಚಾಕ್ಷರ. ತತ್ವಂಗಳೇ ಜಪಮಾಲೆ, ಮೇರುವೆ ದಂಡ, ಸಮುದ್ರವೇ ಕಮಂಡಲು. ಋತುಗಳಾರೆ ಷಟ್ಸ್ಥಳ, ಶೇಷವೇ ಕವೆಸೂತ್ರ. ಜಗವೇ ಕಂತೆ, ಅನಂತವೇ ಕೌಫೀನ. ತ್ರಿಗುಣ ಒಂದಾದುದೇ ಕರ್ಪರ. ಚತುರ್ಯುಗವೇ ಗಮನ, ಮಿಂಚೆ ಅಂಗರುಚಿ. ಸಿಡಿಲೆ ಧ್ವನಿ, ವೇದಗಮವೇ ವಾಕ್ಯ. ಜ್ಞಾನ ಮುದ್ರೆಯ ಉಪದೇಶ. ಪೃಥ್ವಿಯೇ ಸಿಂಹಾಸನ, ದಿವಾರಾತ್ರಿಯೇ ಅರಮನೆ. ಸುಜ್ಞಾನವೇ ಐಶ್ವರ್ಯ, ನಿರಾಳವೇ ತೃಪ್ತಿ. ಇಂತಪ್ಪ ಚೈತನ್ಯ ಜಂಗಮಕ್ಕೆ ನಾನು ನಮೋ ನಮೋ ಎನ್ನುತ್ತಿದ್ದೇನಯ್ಯ ಸೌರಾಷ್ಟ್ರ ಸೋಮೇಶ್ವರ. ಈಗ ಪ್ರಸಾದದ ಬಗ್ಗೆ ಶರಣ ಆದಯನವರ ವಚನಗಳು ನೋಡೋಣ. ಪ್ರಸಾದವೇ ಪರಮಜ್ಞಾನ. ಪ್ರಸಾದದ ಬಗ್ಗೆ ಎಷ್ಟು ಮಹತ್ವವನ್ನು ಸಾರಿದ್ದಾರೆ ಅಂದ್ರೆ ನೀವು ಈ ವಚನವನ್ನು ಕೇಳಿರ್ತೀರಾ. ಆದರೂ ಇಲ್ಲಿ ಎಷ್ಟು ಪರಿಣಾಮ ಬೀರುವಂತಹ ವಚನ ಬರೆದಿದ್ದಾರೆ ನೋಡಿ ಪ್ರಸಾದದ ಬಗ್ಗೆ. ಪ್ರಸಾದವೇ ಪರಮಜ್ಞಾನ, ಪ್ರಸಾದವೇ ಪರಾಪರ, ಪ್ರಸಾದವೇ ಪರಬ್ರಹ್ಮ, ಪ್ರಸಾದವೇ ಪರಮಾನಂದ, ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ, ಪ್ರಸಾದವೇ ಪರಿಪೂರ್ಣ. ಸೌರಾಷ್ಟ್ರ ಸೋಮೇಶ್ವರ ಲಿಂಗನ ಪ್ರಸನ್ನತೆಯೇ ಪ್ರಸಾದ ಮಹಾತ್ಮೆಗೆ ಆನು ನಮೋ ನಮೋ ಎನ್ನುತ್ತಿದ್ದೇನು. ಅರಿಷಡ್ ವರ್ಗಗಳ ಬಗ್ಗೆ ಶರಣ ಆದಯನವರು ಹೇಳ್ತಾರೆ. ತನುಗುಣ ಮನಗುಣ ಪ್ರಾಣದಲ್ಲಿ ಹುದುಗಿದಡೆ. ಪಂಚೇಂದ್ರಿಯ ಅರಿಷಡ್ ವರ್ಗಗಳು ಮನ ಕೂರ್ತು ಬೆರೆಸಿದ್ದಲ್ಲಿ ಆ ಮನದ ಹಸ್ತದಲ್ಲಿ ಅಂಗವಿಲ್ಲ. ಲಿಂಗವಿಲ್ಲವಾಗಿ ಭಕ್ತಿ ಇಲ್ಲ, ಭಕ್ತಿ ಇಲ್ಲವಾಗಿ ವಿವೇಕವಿಲ್ಲ, ವಿವೇಕವಿಲ್ಲವಾಗಿ ಅರುಹಿಲ್ಲ, ಅರುಹಿಲ್ಲವಾಗಿ ಸುಜ್ಞಾನವಿಲ್ಲ, ಸುಜ್ಞಾನವಿಲ್ಲವಾಗಿ ಪರಮಾರ್ಥ ಸೂಸದು. ಇವೆಲ್ಲವ ಕಳೆದುದಲ್ಲಿ ಮನದ ಹಸ್ತದಲ್ಲಿ ಲಿಂಗವಿದ್ದಿತ್ತು, ಲಿಂಗವಿದ್ದಿತ್ತು ಮನಸ್ಸಂದಿತ್ತು, ಮನಸ್ಸಂದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಅಸ್ತ್ರವಾದಿತ್ತು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವ ಇಲ್ಲದೆ ನಾವು ಕೇವಲ ವಚನಗಳನ್ನು ಕೇಳ್ತಾ ಇದ್ರೆ ಸಾಲದು. ನಮ್ಮ ಅಂತರಂಗ ಪರಿಶುದ್ಧವಾಗಿರಬೇಕು. ಜನರ ಮುಂದೆ ತೋರಿಸಲಿಕ್ಕಾಗಿ ಭಕ್ತಿಯನ್ನ ಪ್ರಾರ್ಥನೆ ಮಾಡಬಾರದು ಅಂತಕ್ಕಂಥ ಬಹಳ ಚೆನ್ನಾಗಿ ಈ ಅರಿಷಡ್ ವರ್ಗಗಳ ಬಗ್ಗೆ ಅವರು ಹೇಳಿದ್ದಾರೆ. ಇದನ್ನು ಓದ್ತಾ ಇದ್ರೆ ಅಲ್ಲಮ ಪ್ರಭುವರ ಒಂದು ವಚನ ತಟ್ಟನೆ ನೆನಪಿಗೆ ಬರುವುದು ಯಾವುದಂದ್ರೆ, ಆಸೆಗೆ ಸತ್ತದ್ದು ಕೋಟಿ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೆಣ್ಣು ಮಣ್ಣು ಮಣ್ಣಿಗಾಗಿ ಸತ್ತದ್ದು ಕೋಟಿ ಕೋಟಿ, ನಿನಗಾಗಿ ಸತ್ತದ್ದು ನಾನಾರ ಕಾಣೆ ಗುಹೇಶ್ವರ, ನಿನಗಾಗಿ ಸತ್ತದ್ದು ನಾನಾರ ಕಾಣೆ ಗುಹೇಶ್ವರ. ಶರಣ ಆದಯವರ ಬಗ್ಗೆ, ಶರಣ ಆದಯವರ ಮತ್ತೊಂದು ವಚನ ಭಕ್ತಿಯ ಬಗ್ಗೆ ಹೇಳ್ತಾರೆ ಅವರು. ಶಿವಭಕ್ತಿ ಎಂಬುದು ಯುಕ್ತಿಯ ಪರ್ಯಂತಲ್ಲ, ಮೂಗರು ಕಂಡ ಕನಸಿನಂತಿಪ್ಪುದು ಕಾಣಿವೆ. ಹೇಳಿ ಕೇಳಿ ಮಾಡುವುದು ಯುಕ್ತಿ ಭಕ್ತಿ, ಸಾಧಕಾಂಗದಿಂದ ಮಾಡುವುದು ಅಭ್ಯಾಸ ಭಕ್ತಿ, ಮನ ಕೂರ್ತು ಮಾಡುವುದು ಮುಕ್ತಿ ಭಕ್ತಿ, ಕೇಡೊಲ್ಲದೆ ಮಾಡುವುದು ನಿತ್ಯ ಭಕ್ತಿ. ಇಂಥದ್ದಿದ್ದು ನಿಜವಪ್ಪುವುದು ನಿಜ ಭಕ್ತಿ, ಈ ನಿಜ ಭಕ್ತಿಯಲ್ಲಿ ಭರಿತರು ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ಇದು ಆದಯ್ಯನವರ ವಚನಗಳು. ಆದಯ್ಯನವರ ವಚನಗಳು 403 ವಚನಗಳನ್ನು ಅವರು ಬರೆದಿದ್ದಾರೆ. ಅವರ 403 ವಚನಗಳನ್ನು ನಾವು ಓದ್ತಾ ಹೋದ್ರೆ ಆ ಅಧ್ಯಯನದಲ್ಲಿ ನಾವು ಮುಳುಗಿ ಹೋಗ್ಬಿಡ್ತೀವಿ. ಅಷ್ಟೊಂದು ಶಕ್ತಿಯುತವಾದ ವಚನಗಳನ್ನು ಬರೆದಿದ್ದಾರೆ ಅವರು ಹೆಚ್ಚಾಗಿ ಸಮಾಜದಲ್ಲಿರುವಂತಹ ಮೇಲು ಕೀಳನ್ನು ಅವರು ಬಲವಾಗಿ ಖಂಡಿಸಿದ್ದಾರೆ. ವಿಶ್ವ ಮಾನವತೆಗೆ ಬೇಕಾದ ವಚನಗಳನ್ನ ಅವರು ಬರೆದಿದ್ದಾರೆ. ಲಿಂಗ ಗೋತ್ರ ಕುಲ ಗೋತ್ರ ಜಾತಿ ಮತ ಭೇದಗಳನ್ನು ಅವರು ಸಮಾಜದಿಂದ ಬೇರ್ಪಡಿಸುವುದಕ್ಕಾಗಿ ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳು ನಿಜವಾಗಲೂ 403 ವಚನಗಳಲ್ಲಿ ಕೆಲವೇ ವಚನಗಳನ್ನು ನಾನಿಲ್ಲಿ ಪ್ರಸ್ತಾಪಪಡಿಸಿದ್ದೇನೆ. ಮತ್ತು ಇವತ್ತು ನಮಗೆ ಬಂಧುಗಳೇ, ಇವತ್ತು ಜಗತ್ತು ನಾವು ತಿಳಿದಿರಬಹುದು ಬಹಳ ಪ್ರಗತಿಯಲ್ಲಿದೆ ಅಂತ. ನೀವು ನೋಡ್ತಾ ಇದ್ದೀರಿ, ತಂತ್ರಜ್ಞಾನ ವಿಜ್ಞಾನ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ. ಆದರೆ ನಿಜವಾದ ಮಾತು ಅಂದರೆ ನೈತಿಕತೆಯಲ್ಲಿ ಬಹಳ ಕುಸಿತ ಕಾಣುತ್ತಿದ್ದೇವೆ ನಾವು. ಅದ್ಯಾಕಂದ್ರೆ ಇವತ್ತು ಜಗತ್ತು ಅಷ್ಟು ಪ್ರಗತಿಯಲ್ಲಿ ಸಾಗುತ್ತಿದ್ದರೂ ಅನಿವಾರ್ಯವಾಗಿ ಮುಂದಿನ ಒಂದು ದಿನ ಈ ಸತ್ಯವಿಶ್ವಾಸಿಗಳ ಮತ್ತು ಶಿವಶರಣರ ಸನ್ನಿಧಿಗೆ ಬರುತ್ತದೆ ಅಂತ ನಮಗೆ ಭಾಸವಾಗ್ತದೆ. ಯಾಕಂತ ಹೇಳ್ತಾ ಇದ್ರೆ
ಇವತ್ತು ಜಗತ್ತಿನಲ್ಲಿ ನೀವು ನೋಡ್ತಾ ಇರಬಹುದು, ಯಾವತ್ತು ಏನಾದ್ರೂ ಆಗಬಹುದು, ಅಷ್ಟೊಂದು ಜಗತ್ತು ಅಪಾಯದಲ್ಲಿದೆ ಇವತ್ತು. ಆದರೆ ಆ ಅಪಾಯವನ್ನ ತಪ್ಪಿಸುತ್ತಿದೆ ಒಂದೇ ಒಂದು ಚಿಂತನೆ. ಯಾವುದು ಅಂದರೆ ಅದು ಶರಣ ಚಿಂತನೆ. ಆ ಅಪಾಯವನ್ನು ತಪ್ಪಿಸುತ್ತದೆ. ಶರಣರಿಗಿರುವಂತಹ ಪರಿಸರ ಪ್ರೇಮ, ಶರಣರಿಗಿರುವಂತಹ ಮಾನವ ಕಲ್ಯಾಣದ ಕಾಳಜಿ, ಶರಣರಿಗಿರುವಂತಹ ವಿಶ್ವ ಮಾನವತೆಯ ತುಡಿತ ಇದೆಯಲ್ಲ, ಈ ಭೂಮಿಯ ಚಲನೆಯನ್ನ ಲಯಬದ್ಧಗೊಳಿಸ್ತಾ ಇದೆ. ಯಾವಾಗ ಶರಣರ ಚಿಂತನೆಗಳು, ಸತ್ಯ ವಿಶ್ವಾಸಿಗಳ ಚಿಂತನೆಗಳು ನಾವು ಬಿಡ್ತೇವೋ, ಆವಾಗ ಭೂಮಿ ತನ್ನ ಲಯವನ್ನ ಕಳೆದುಕೊಳ್ಳುತ್ತದೆ. ಈಗ ನೀವು ನೋಡ್ತಿರಬಹುದು, ಜನರ ದುಷ್ಟ ಕರ್ಮಗಳಿಂದ ಬೇಸತ್ತು ಪ್ರಕೃತಿ ಮನುಷ್ಯರನ್ನು ಪಾಠ ಕಲಿಸ್ತಾ ಇದೆ. ನೀವು ಸುದ್ದಿಗಳಲ್ಲಿ ಕೇಳಿರಬಹುದು, ಅಮೆರಿಕ ಜಗತ್ತಿನ ಸೂಪರ್ ಪವರ್, ನಿಮ್ಗೆಲ್ಲರೂ ಗೊತ್ತಿದೆ, ಬಲಿಷ್ಠವಾದ ಶಕ್ತಿ. ಆದರೆ ಪ್ರಕೃತಿಯ ವಿಕೋಪ ನೋಡಿ, ಅಲ್ಲಿ ಕಾಡಿನಲ್ಲಿ ಹತ್ತಿದ ಬೆಂಕಿ 6 ದಿನಗಳಲ್ಲಿ 40 ಎಕರೆ ಪ್ರದೇಶವನ್ನು ಸುಟ್ಟಿ ಭಸ್ಮ ಮಾಡಿದೆ. 40 ಎಕರೆ ಪ್ರದೇಶ. ಸೂಪರ್ ಪವರ್ ಆದರೂ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವ ಉಪಾಯ ಮಾಡಿದರೂ ಆ ಬೆಂಕಿಯನ್ನು ನಂದಿಸಕ್ಕೆ ಆಗ್ತಾ ಇಲ್ಲ. ಅದು ಪ್ರಕೃತಿಯ ವಿಕೋಪ. ಅದು 13 ಲಕ್ಷ ಸಾವಿರ ಕೋಟಿಯ ನಷ್ಟವಾಗಿದೆ. 20,000 ಮನೆಗಳು ಸುಟ್ಟು ಭಸ್ಮವಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಜನರು ವಲಸೆ ಹೋಗ್ತಾ ಇದ್ದಾರೆ. ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. 6 ದಿನಗಳಾದವು. ಅದೇ ರೀತಿಯಲ್ಲಿ ಮತ್ತೊಂದು ದೇಶ ಸೌದಿ ಅರೇಬಿಯಾದಲ್ಲಿ ನೀವು ನೋಡಿದ್ರೆ, ಅಲ್ಲಿ ಮಳೆ ಎಂಬುದು ಕನಸಾಗಿತ್ತು, ಮಳೆ ಇರಲಿಲ್ಲ. ಮೊನ್ನೆ 2-3 ದಿನಗಳ ಹಿಂದೆ ನೀವು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿರಬಹುದು, ಮಳೆಯಿಂದ ಸೌದಿ ಅರೇಬಿಯಾ ತತ್ತರಿಸಿ ಹೋಗ್ತಾ ಇದೆ. ಅಲ್ಲಿ ವಾಹನಗಳು ಕೊಚ್ಚಿ ಹೋಗ್ತಾ ಇದ್ದೇವೆ, ಜೀವನ ಅಸ್ತವ್ಯಸ್ತವಾಗ್ತಿದೆ. ಇದೆಲ್ಲ ಏನು ಪರಿಣಾಮ ಅಂದ್ರೆ, ನಾವು ಶರಣ ತತ್ವದಿಂದ ದೂರ ಆಗ್ತಾ ಇದ್ದೀವಿ. ನಾವು ಶರಣರ ಚಿಂತನೆಗಳನ್ನ, ಶರಣ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾಗಿಯೂ ನಮ್ಮ ಜೀವನ, ಈ ಭೂಮಿ ಒಂದು ಲಯದಲ್ಲಿರುತ್ತದೆ. ಇಡೀ ವಿಶ್ವವು ಶರಣರ ತತ್ವಕ್ಕೆ ಮುಂದಿನ ದಿನಗಳಲ್ಲಿ ಅದು ಹತ್ತಿರವಾಗ್ತದೆ ಅಂತ ನಾನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಶರಣಾಗ್ತದೆ.